ಇಲ್ಲಿ ನೋಡಿ, ಇಲ್ಲಿ ದುಬೈಲಿ ಬೆಂಗಳೂರು ನಾಟಿ ಮನೆ ಕನ್ನಡದಲ್ಲಿ ಹಾಕೋರೆ ಫೋಟೋ ಗುರು. ಸ್ವಾಗತ. ತುಪ್ಪ ಇಳಿತಿರೋದಕ್ಕೂ ಅದಕ್ಕೂ ಮುದ್ದೆಗೆ ತೂತ ಹಾಕಿ ಅದ್ರ ಮೇಲೆ ತುಪ್ಪ ಬೇರೆ ಹಾಕವ್ರೆ. ಮುದ್ದೆನ ನೆನೆಸಿ ಸಾರಿನಲ್ಲಿ ಈಜೊಡಿಸಿ ಒದ್ದಾಡಿಸಿ ಅದನ್ನು ತಗೊಂಡು ಬಾಯೊಳಗೆ ಇಟ್ಟರೆ ಈಗ ಬಂತು ಬೆಲ್ಲದ ಪಾಂಕನ. ಮರುಭೂಮಿಲಿ ಬೆಲ್ಲದ ಪಾಂಕ ಕೊಡ್ತಾ ಇದ್ರಲ್ಲ ಹೇಳಿ, ಕರ್ನಾಟಕದ್ದು ತಂದು. ಬೆಂಗಳೂರಲ್ಲಿ ಕನ್ನಡ ಬೋರ್ಡ್ ಹಾಕ್ರು ಅಂತ ಬಡ್ಕಂತೀವಿ. ಇಲ್ಲಿ ನೋಡಿ, ಇಲ್ಲಿ ದುಬೈಲಿ ಬೆಂಗಳೂರು ನಾಟಿ ಮನೆ ಕನ್ನಡದಲ್ಲಿ ಹಾಕೋರೆ ಫೋಟೋ ಗುರು. ಸ್ವಾಗತ ಸುಸ್ವಾಗತ ಬೆಂಗಳೂರು ನಾಟಿ ಮನೆಗೆ. ಓಹೋ ನಡೀರಿ, ನಮ್ಮ ದೇವ್ರ ಸಾಂಗ್ ಬರ್ತಾ ಇದೆಯಲ್ಲಪ್ಪ. ಭಾಷೆ ಬೇಕು ನಮ್ಮ ಕನ್ನಡ ಭಾಷೆ. ಪುನೀತ್ ದೇವ್ರದ್ದು ಆ ಸಾಂಗಿಂದ ವೆಲ್ಕಮ್ ಮಾಡಿದರು. ಇಲ್ಲಿ ನೋಡಿ, ಇಲ್ಲಿ ವಿಷ್ಣುವರ್ಧನ್ ಅವರು, ಡಾಕ್ಟರ್ ರಾಜ್ಕುಮಾರ್ ಅವರು, ನಮ್ಮ ಅಂಬರೀಷ್ ಅವರು, ಶಂಕರಣ್ಣವರು, ಮತ್ತು ಇಲ್ಲಿ ನೋಡಿ ಪುನೀತ್ ರಾಜ್ಕುಮಾರ್ ದೇವ್ರದ್ದು ಫೋಟೋ. ಫುಲ್ಲು ಖುಷಿಯಾಗೋಯ್ತು ದುಬೈಲಿ ಬಂದು. ಹೆಂಗಿದೆ ಊಟ ಹೆಂಗಿದೆ ಅಂತ ನೋಡ್ಬಿಡೋಣ ಈಗ. ಏನು ಆರ್ಡ್ರ್ ಮಾಡಿದ್ರಿ ಫಕ್ರವ್ರೆ? ಒಂದು ಮಟನ್ ದೊಡ್ಡ ಬಿರಿಯಾನಿ, ಎರಡು ಮುದ್ದೆ ಖಾಲಿ. ನೀವು ಮುದ್ದೆ ತಿಂತೀರಾ? ನೀವು ತಿಂತೀರಾ ಮುದ್ದೆನಾ? ಕೊಡ್ತೀನಿ ನಾನು. ಮುದ್ದೆ ಅಂದ್ರೆ ಏನು ಅದನ್ನ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾವ್ರೆ ಫಕ್ರವರು. ಯಾಕೆ ತಿನ್ಬೇಕು ಅದ್ರೊಳಗೆ ಏನಿದೆ? ಹಾಯ್ ಫಕ್ರವರು, ನಿಮ್ದು ಯಾವ ಜಾಗ ಆ್ಯಕ್ಚುಲಿ? ನೀವು ಕೇರಳದಲ್ಲಿ, ನೀವು ಎಲ್ಲಿಂದ? ಗುರುವಾಯು. ಅಲ್ಲಿಂದ ಬಂದು ಕನ್ನಡನ ಎಷ್ಟು ಭಾಷೆ ಮಾತಾಡ್ತೀರಾ ನೀವು? ಕನ್ನಡ, ಹಿಂದಿ, ತಮಿಳು. ಒಟ್ಟು ಒಂದು 6 ಲ್ಯಾಂಗ್ವೇಜಾ? 6 ಲ್ಯಾಂಗ್ವೇಜ್ ಮಾತಾಡ್ತಾರೆ ಫಕ್ರವರು. ಒಂದು ಗೈಡ್ಗೆ, ಒಂದು ಟೂರಿಸ್ಟ್ ಗೈಡಿಗೆ ಬೇಕಾಗಿರೋ ಎಲ್ಲ ಕ್ವಾಲಿಟೀಸು ಫಕ್ರವ್ರಿಗಿದೆ. ಕನ್ನಡ ಎಲ್ಲ ಚೆನ್ನಾಗಿ ಮಾತಾಡ್ತೀರಾ? ಇರೋರೆಲ್ಲ ಕನ್ನಡದವ್ರೇನಾ? ಹೌದಾ? ನೀವು ಎಲ್ಲಿಂದ ಬಂದಿರೋದು? ಕುಂದಾಪುರ. ಓನರ್ ಎಲ್ಲಿ? ಬೆಂಗಳೂರು ಇದ್ದಾರೆ ಅವರು? ಓನರ್ ಇದ್ದಾರೆ ಇವತ್ತು? ಇಂಡಿ ಹೋಗಿದ್ದಾರಾ? ಇಲ್ಲೇ ಇರೋದು ಅವರು? ಹಂಗಾರೆ ನಮ್ಮನ್ನ ಅವ್ರು ಮೀಟ್ ಮಾಡೋ ಅದೃಷ್ಟ ಇಲ್ಲ ನಮಗೆ. ಏನು ಸೂಪ್ ಇದು? ಸೂಪು? ಮಟನ್ ಸೂಪು. ಹೌದಾ? ಓಹೋ, ಮಟನ್ ಸೂಪ್ ಟ್ರೈ ಮಾಡೋಣ. ಫಕ್ರೂರಿ ನಿಂಬೆಹಣ್ಣು ಕಾಣ್ತೈತಿ, ನನಗೆ ಕಾಣ್ತಾ ಇಲ್ವಲ್ಲ ನಿಂಬೆಹಣ್ಣು. ಅಂದ್ರೆ ಇಲ್ವಾ? ಇಲ್ಲಿ ಇದೆಯಲ್ಲ, ಇಲ್ಲೇ ಮರೆ ಆಗ್ಬಿಟ್ಟಿದೆ. ಬಂಧುಗಳೇ, ನೀವು ನಂಬಲ್ಲ, ನನ್ನ ಜೀವನದಲ್ಲಿ ಕಾಲು ಸೂಪ್ ನಾನು ಅಷ್ಟು ಇಷ್ಟಪಟ್ಟಿರಲಿಲ್ಲ. ಹೋದಲ್ಲೆಲ್ಲ ಕುಡಿಯುವೆ, ಆದರೆ ಇದರಲ್ಲಿ ಏನು ಶುದ್ಧವಾಗಿ ಎಷ್ಟು ಅಚ್ಚುಕಟ್ಟಾಗಿ ಮಾಡವ್ರೆ ಅಂದರೆ ಇದು ಸೂಪ್ನ. ಬ್ಯೂಟಿಫುಲ್ ಆಗಿದೆ, ವೆರಿ ಗುಡ್ ಟೇಸ್ಟ್. ಬೆಸ್ಟಲ್ಲಿ ಬೆಸ್ಟು. ಕನ್ನಡದ ಫುಡ್ನ, ಕನ್ನಡದ ಮುದ್ದೆ ಊಟ ಎಲ್ಲದೂ ಇಲ್ಲೆಲ್ಲ ಕಡೆ ಪ್ರಪಂಚದಲ್ಲಿ ಇರತಕ್ಕಂಥ ಎಲ್ಲ ಫಾರಿನರ್ಸ್ಗೂ ಪ್ರಚಾರ ಮಾಡ್ತಾವ್ರಿ ಇಲ್ಲಿ ದುಬೈಲಿ. ದುಬೈ ಅಂದರೆ ನಿಮಗೆ ಗೊತ್ತಿರಬೇಕು, ಪ್ರಪಂಚದ ಮೂಲೆಯಿಂದ ಬಂದು ದುಬೈಲಿ ಎಲ್ಲರೂ ಬಂದು ಇಲ್ಲಿ ವಾಸ ಮಾಡ್ತಾಯಿದ್ದಾರೆ. ಇಂಥ ಜಾಗದಲ್ಲಿ ಇಂಥ ಹೋಟ್ಲ್ ಇದೆ ಅಂತ ಅಂದರೆ ನಮ್ಮ ಆಹಾರ, ನಮ್ಮ ಪದ್ಧತಿ ಎಲ್ಲದೂ ಎಲ್ಲ ಕಡೆ ಪ್ರಚಾರ ಮಾಡ್ತಾಯಿದ್ದಾರೆ ಅಂತ ಅರ್ಥ. ನಳ್ಳಿ ಮೂಳೆ. ಪ್ರಪಂಚದಲ್ಲಿ ಅತಿ ದೊಡ್ಡ ಸುಖ ಅಂದರೆ ಇದರಲ್ಲಿ ಇರೋದು, ನಾನ್ ವೆಜ್ ತಿನ್ನೋದ್ರಲ್ಲಿ. ನಿಮಗೂ ಸಿಗ್ತಾ ಮೂಳೆ? ಚಪ್ ಬಿಟ್ಟವ್ರು ಆಗಲೇ ಅವರು. ಎಲ್ಲರಿಗೂ ಒಂದೊಂದು ಮೂಳೆ. ಓಹೋ, ಬಾಳೆದೆಲೆ ಬಂತು ಕಣಪ್ಪ ಈಗ ಸೂಪ್ ಆದಮೇಲೆ. ಬಾಳೆಲೆ ಊಟ, ಮುದ್ದೆ ಎಲ್ಲ ವೆಯ್ಟ್ ಮಾಡ್ತಿದ್ದಂಥ ಮುದ್ದೆ. ಮುದ್ದೆಗೆ ತೂತ ಹಾಕಿ ಅದ್ರ ಮೇಲೆ ತುಪ್ಪ ಬೇರೆ ಹಾಕವ್ರೆ. ಹೊಸ ಟೆಕ್ನಿಕ್ಕು, ನಮಗೆ ಗೊತ್ತಿರಲಿಲ್ಲ ಇದು. ಅಲ್ಲಿದ್ದು ಬೆಂಗಳೂರಲ್ಲಿ ಈ ಥರ ಗುಂಡಿ ಹಾಕಿ ಅದ್ರೊಳಗೆ ತುಪ್ಪ ಹಾಕೋದು. ನಿಮಗೆ ಬರಲಿಲ್ವ ಹೊಕ್ರವ್ರೆ? ಬೇಜಾರಾಯ್ತಿದ್ಯಾ? ಅವರೇ ಕರ್ಕೊಂಬಂದಿದ್ದು ಮುದ್ದೆಗೆ ಅಂತ ಫಕ್ರವರು. ಅವ್ರಿಗೆ ಬೇಜಾರಾಗ್ತಿದೆ, ನನಗೆ ಮುದ್ದೆ ಸಿಕ್ಬಿಟ್ಟಿದೆ ನೋಡಿರಿ. ಅದು ಹೆಂಗೆ ಮಾಡೋರೆ ಅಂದರೆ ತುಪ್ಪ ಇಳಿತಿರೋದಕ್ಕೂ ಅದಕ್ಕೂ ಎಷ್ಟು ಜನಕ್ಕೆ ಆಸೆ ಆಯ್ತಾ ಇದೆಯೋ ವಿಡಿಯೋ ನೋಡಿ. ಓಹೋ ಫಕ್ರು ಅವ್ರದ್ದು ಫುಲ್ಲು. ಸರ್ವ್ ಮಾಡ್ತೀರಾ ಮುದ್ದೆ? ಇದರಲ್ಲೇ ಅಲ್ಲ, ಏನಿದು? ಮಟನ್ ಗ್ರೇವಿ. ಸರ್ವ್ ಮಾಡಿ. ದುಬೈಲಿ ಮಟನ್ ಹೆಂಗಿರುತ್ತೆ ನೋಡೋಣ. ಎಲ್ಲಿಂದ ತರಿಸೋದು ಮಟನ್ನು? ಇಲ್ಲೇ ಲೋಕಲ್ಲೇ. ಇಂಡಿಯಾದಿಂದ ಮಟನ್ ಬರುತ್ತಾ? ಎಲ್ಲ ಎಕ್ಸ್ಪೋರ್ಟ್ ಆಗುತ್ತೆ ಇಲ್ಲಿಗೆ? ಹೌದಾ? ಅಲ್ಲಿಂದ ಮಟನ್ ಬಂದು ಇಲ್ಲಿ ಬೇಯಿಸೋದು.
ತಗೊಳಪ್ಪ ಮುದ್ದೆ ಎತ್ಕೊಳ್ಳೋಣ. ಓಹೋ ಸುಖನೇ ಬೇರೆ ಕಣ್ರಿ ಇದು. ಮುದ್ದೆನ ನೆನೆಸಿ ಸಾರಿನಲ್ಲಿ ಈಜೊಡಿಸಿ ಒದ್ದಾಡಿಸಿ ಅದನ್ನು ತಗೊಂಡು ಬಾಯೊಳಗೆ ಇಟ್ಟರೆ ಈಗ ನೀವು ಮೊದಲನೇ ಸರಿ ಟ್ರೈ ಮಾಡ್ತಾಯಿದ್ದೀರಾ? ನೀವು ನುಂಗ್ಬೇಕದನ್ನ. ವೆರಿ ವೆರಿ ಗುಡ್ ಫಾರ್ ಹೆಲ್ತ್. ರಾಗಿ ಮುದ್ದೆಯಲ್ಲಿದೆ ನಮ್ಮ ತಾಕತ್ತು, ಬಸ್ಸಾರು ಉಪ್ಪೆಸರಲ್ಲಿ ಇದ್ರಾಗ ಮತ್ತು ಬಸ್ಸಾರು ಇಲ್ಲ ಅಂದ್ರೆ ಮಟನ್ ಸಾರು ಜೊತೆ. ರುಚಿಕರವಾಗಿದೆ ಅಂದರೆ ಅಷ್ಟಿಷ್ಟು ರುಚಿಯಾಗಿಲ್ಲ ಇದು. ದುಬೈಲಿ ಯಾರೇ ಇದ್ರು ಕನ್ನಡಿಗರು ಬಂದು ಟ್ರೈ ಮಾಡಿ. ಅಪ್ಪಟ ಕನ್ನಡದ ಹೋಟ್ಲು ತುಂಬ ರುಚಿಯಾಗಿದೆ. ಆಮೇಲೆ ಬಂದು ಕಮೆಂಟ್ ಮಾಡಿ ಹೆಂಗಿದೆ ನಾನು ಏನು ಹೇಳಿದೆ ಅಂತ. ಚಪಾತಿ ಜೊತೆ ಸಕ್ಕರೆ ವೆರಿ ಟೇಸ್ಟಿ. ಫಕ್ರವ್ರೆ ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಜಾಗ ಕರ್ಕೊಂಬಂದ್ರಿ. ಕನ್ನಡದ ಹೋಟ್ಲ್ ಇದು ಒಂದೇನೋ ಇನ್ನೂ ಇದೆಯಾ ಸುಮಾರು? ಇನ್ನೂ ಇದೆಯಾ ದುಬೈ ಸುಮಾರು? ಹೌದಾ? ಈ ಥರದ್ದು ಒಂದೇ ಇರೋದು. ಒಟ್ಟಲ್ಲಿ ಬೇರೆ ಬೇರೆ ಥರದ್ದು ಕರ್ನಾಟಕದ ಹೋಟ್ಲುಗಳು ಸುಮಾರಿದೆ. ಹಾಂ ಈಗ ಯಾರು ಟೂರಿಸ್ಟ್ ಬಂದರೆ ನಮ್ಮನ್ನು ಈ ಥರ ಒಟ್ಟು ಕರ್ಕೊಂಡು ಹೋಗಿ ಅಂದರೆ ಆರಾಮಾಗಿ ಕರ್ಕೊಂಡು ಹೋಗ್ಬೋದು ನೀವು. ಓ ಸಖತ್ತಾಗಿ ಆಯ್ತಲ್ಲ. ಮತ್ತೆ ನಿಮ್ಗೆ ಏನಾದರೂ ಇಲ್ಲಿ ದುಬೈ ಬಂದು ಒಳ್ಳೆ ಊಟನ ಟೇಸ್ಟ್ ಮಾಡಬೇಕು ಅಂದರೆ ಫಕ್ರು ಅವರ ಬೆಸ್ಟು. ಅವರೇ ಕರ್ಕೊಂಡು ಹೋಗೋದು ಎಲ್ಲ ಕಡೆನೂ. ನನಗೆ ಇಲ್ಲ ಅಂದಿದ್ರೆ ಈ ಜಾಗಕ್ಕೆ ಎಲ್ಲಿ ಬರೋಕ್ಕಾಗ್ತಿತ್ತು. ಅವ್ರು ಇಲ್ಲ ಅಂದಿದ್ದರೆ ಅವರೇ ನನ್ನನ್ನು ಹುಡುಕೊಂಡು ಇಲ್ಲಿವರೆಗೆ ಕರ್ಕೊಂಬಂದರು. ಬೆಲ್ಲದ ಪಾಕ ಬೇರೆ ಐತಂತ ಇಲ್ಲಿ. ಒಂದೊಂದು ಸರ್ಪ್ರೈಸ್ಗಳು ನಮಗೆ ಕರ್ನಾಟಕದಲ್ಲಿ ಸಿಗದಿರೋದು ಇಲ್ಲಿ ಸಿಗ್ತಾ ಇದ್ದಾರೆ. ಅದಕ್ಕೆ ಒಂದು ಪಾಕ ತರಿಸ್ತಾ ಇದ್ದೀನಿ. ಪಕ್ಕದಿನವರೇ ಏನೋ ಹೇಳಿದ್ರಲ್ಲ ಒಂದು ಮಾತು, ಆಹಾ ಬೆಂಗಳೂರು ನೆನಪು ಬರ್ತಾಯಿದೆ ಅಂತೆ. ಎಷ್ಟು ವರ್ಷ ಇದ್ರಿ ಬೆಂಗಳೂರಲ್ಲಿ? ಹೌದಾ? ಅದಕ್ಕೆ ಕನ್ನಡ ಅದು ಇದ್ದು 10 ವರ್ಷದಲ್ಲಿ 20 ವರ್ಷ ಇದ್ದರೂ ಕನ್ನಡ ಕಲ್ತಿರಲ್ಲ ನೀವು. 10 ವರ್ಷ ಇದ್ದು ನೀಟಾಗಿ ಕನ್ನಡ ಕಲ್ತಿದ್ರಲ್ಲ, ಖುಷಿ. ಹಾಂ ಬೆಂಗಳೂರು ನೆನಪು ಬರ್ತಾ ಇದೆ ಅಂತೆ. ಆಹಾ ಬಂತು ಬೆಲ್ಲದ ಪಾಕನಾ? ಕರ್ನಾಟಕ ಸ್ಪೆಷಲ್ ಫುಲ್ಲು. ರಾಮನವಮಿಲಿ ನಾವೇನು ಕೊಡ್ತಿದ್ದಂಥ ಬೆಲ್ಲದ ಪಾಕ ಇದು. ಹೌದು, ತಂಪು ಇಟ್ಟಿದ್ರೆ ಬಾಡಿಗೆ ಇದು ಮಾಡುತ್ತೆ. ಶುಂಠಿ, ಹಾಂ ಪೆಪ್ಪರ್ ಹಾಂ ಮತ್ತೆ ತುಳಸಿ, ಎಲ್ಲನೂ ಹಾಕಿ ಮಾಡಿರ್ತೀರಾ? ಮರುಭೂಮಿಲಿ ಬೆಲ್ಲದ ಪಾಕ ಕೊಡ್ತಾ ಇದ್ರಲ್ಲ ಹೇಳಿ, ಕರ್ನಾಟಕದ್ದು ತಂದು. ಹಾಂ ಸೂಪ್ ನೋಡೋಕೆ ಚಿಕ್ಕ ಬೌಲ್ ಅನ್ನಂಗೆ ಕಾಣ್ತಿತ್ತು. ಸುರ್ಕೊಂಡ್ರೆ ಬಿರಿಯಾನಿ ಇಷ್ಟೊಂದು ಬಂದ್ಬಿಡೋದ. ಬಲ್ಲವನೇ ಬಲ್ಲ ಅನ್ನದ ಬೆಲೆನ ರೈತ ಕಷ್ಟಪಟ್ಟು ಒಂದು ಅಗಳನ್ನ ದುಡಿಯೋದಕ್ಕೆ ಸಿಕ್ಕಾಪಟ್ಟೆ ಬೆವರು ಸುರಿಸ್ತಾನೆ. ಅದರಲ್ಲಿ ಎಷ್ಟೋ ಜನ ಎಲೆಯಲ್ಲಿ ಊಟ ಬಿಡ್ತಾರೆ. ಆ ರೈತ ಕಷ್ಟಪಟ್ಟಿದ್ದು ಬೆಲೆನೇ ಕೊಡಲ್ಲ. ಅದರಲ್ಲೂ ಈ ಮರುಭೂಮಿಲಿ ಎಲ್ಲೋ ಬೆಳೆದಿದ್ದ ರೈತ ನಮ್ಮ ಭಾರತದಿಂದ ಇಲ್ಲಿವರೆಗೆ ಬಂದಿದೆ ಅಂದರೆ ಇದನ್ನು ನೆಕ್ಕಿ ತಿಕ್ಕಿ ತೀಡಿ ಸೌದೋಗ್ಬೇಕು ಬಾಳೆದಲ್ಲಿ. ಅಷ್ಟು ನೆಕ್ಬಿಡ್ತೀನಿ ಇದನ್ನ ಪೂರ್ತಿ. ಏನಾದರೂ ಅಂದ್ಕೊಳ್ಳಿ. ಎಲ್ಲನೂ ಖಾಲಿ ಮಾಡದೆ ಬಂಧುಗಳೇ. ಈಗ ಬೆಲ್ಲದ ಪಾಕ ತಗೊಳ್ಳೋ ಅಂತ ಸಮಯ. ಬೆಲ್ಲ ಪಾಕ ಹೆಂಗೆ ರಿಲ್ಯಾಕ್ಸೇಷನ್ ಫುಲ್ಲು. ಕುಡಿದ ತಕ್ಷಣ ಹೆಂಗಾಯ್ತು? ಮುಡಿಯಿಂದ ಪಾದದವರೆಗೂ ತಣ್ಣಗಾಗತ್ತೆ ಬೆಲ್ಲದ ಪಾಕ ಕುಡಿದ್ರೆ. ಹೆಂಗಿತ್ತು ಫಕ್ರವ್ರೆ? ಚೆನ್ನಾಗಿದೆಯಾ? ನೀವೇ ಕರ್ಕೊಂಬಂದಿರೋದು ನಾನು ಕೇಳ್ತಾ ಇದ್ದೀನಿ ಹೆಂಗಿತ್ತು ಅಂತ. ಬೆಲ್ಲದ ಪಾಕ ಕುಡಿದಿರ್ಲಿಲ್ಲ ಅಲ್ವಾ? ಫಸ್ಟ್ ಟೈಮ್ ಅಲ್ವಾ? ನಿಮಗೂ ಒಂದು ಹೊಸಾದ್ ಕಂಡು ಹಿಡ್ಕೊಂಡ್ರಿ ಇವತ್ತು. ನನ್ನನ್ನು ಕರ್ಕೊಂಬಂದು ನೀವೇ ಹೊಸಾದ್ ಕಂಡು ಹಿಡಿದ್ರಿ ಏನೋ ಒಂದು. ಬೆಂಗಳೂರಿಗೆ ಹೋದ್ಮೇಲೆ ಇದನ್ನು ಫೇವ್ರೇಟ್ ಮಾಡ್ಕೊತೀನಿ. ಮತ್ತೆ ಬೆಲ್ಲದ ಪಾಕ ಮಾಡ್ಕೊಂಡು ಕುಡಿಯೋದು. ಥ್ಯಾಂಕ್ ಯು ಬ್ರೋ, ಚೆನ್ನಾಗಿತ್ತು ಊಟ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ತುಂಬ ಚೆನ್ನಾಗಿತ್ತು ಸರ್ ಊಟ. ಇದೇ ಥರ ಕಂಟಿನ್ಯೂ ಮಾಡಿ. ನಾವು ಬಂದಾಗೆಲ್ಲ ಇಲ್ಲಿಗೆ ಬರ್ತಾ ಇರ್ತೀವಿ. ಥ್ಯಾಂಕ್ ಯು. ಇದನ್ನು ಥ್ಯಾಂಕ್ ಯು ಹೇಳಬೇಕು ಅಂದರೆ ಫಕ್ರು ಅವ್ರಿಗೆ, ನಮ್ಮ ಯಾರು ಟೂರಿಸ್ಟ್ ಬರ್ತೀರಾ ಅವ್ರಿಗೆಲ್ಲ ಈ ಥರ ಯಾವ್ಯಾವ ಪ್ರಾಂತ್ಯದಿಂದ ಬಂದವ್ರಿಗೆಲ್ಲರಿಗೂ ಒಳ್ಳೊಳ್ಳೆ ಬೆಂಗಳೂರು ನಾಟಿ ಮನೆ. ಒಬ್ಬ ಟೂರಿಸ್ಟ್ ಗೈಡ್ ಆದವರು ಅವರ ಪ್ರಾಂತ್ಯದಿಂದ ಬಂದವ್ರಿಗೆ ಫಕ್ರು ಅವರೇ ಶೇಕ್ ಹ್ಯಾಂಡು. ಬಂದವ್ರಿಗೆ ಅರ್ಥ ಮಾಡ್ಕೊಂಡು. ಈ ಜಹೀರ್ ಅವ್ರು ಕೂಡ ನಮ್ಮ ಜೊತೆ ಅವರು ಬಂದರು. ತುಂಬ ಖುಷಿ ಆಯಿತು. ಬಂದಂಥ ಟೂರಿಸ್ಟ್ಗಳಿಗೆ ಒಬ್ಬೊಂದು ಗೈಡ್ ಕರ್ತವ್ಯನ ಈ ಥರ ಮಾಡಿದ್ರೆ ಅವನು ಖುಷಿಯಾಗಿ ವಾಪಸ್ ಹೋಗ್ತಾನೆ ನೋಡಿ. ಅಲ್ಲಿಗೆ ತೃಪ್ತಿ ಆಗ್ಬಿಡುತ್ತೆ ಅವ್ರಿಗೆ.
ಬಂಧುಗಳೇ, ಈಗಂತ ಹೇಳ್ತಾ ದುಬೈನಲ್ಲಿ ಬೆಂಗಳೂರು ನಾಟಿ ಮನೆ ಅಪ್ಪಟ ಕನ್ನಡಿಗನ ಕನ್ನಡ ಹೋಟ್ಲು ವೀಡಿಯೋನ ಇವತ್ತು ಇಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಇನ್ನೂ ಎಕ್ಸೈಟೆಡ್ ವೀಡಿಯೋಸ್ ಬರ್ತವೆ, ಅಲ್ಲೇ ಸಿಗೋಣ. ಎಲ್ರಿಗೂ ಟಾಟಾ, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ.